ನೀವು ಕೆಲವೊಮ್ಮೆ ಊಟ ಮಾಡಿದ ನಂತರ ಹೊಟ್ಟೆ ತುಂಬ ಉಬ್ಬಿದಂತೆ ಅನಿಸುತ್ತಿದೆಯಾ? ಅಥವಾ ದಿನದಲ್ಲಿ ಪದೇ ಪದೇ ಗ್ಯಾಸ್ ಬಿಡುವ ಸಮಸ್ಯೆ ನಿಮಗೆ ಉಂಟಾಗುತ್ತಿದೆಯಾ? ಕೆಲವರಿಗೆ ಇದು ಅಷ್ಟು ಹೆಚ್ಚು ಆಗುತ್ತದೆ. ಅವರು ಜನರ ಮುಂದೆ ಹೋಗುವುದಕ್ಕೂ ಲಜ್ಜೆ ಪಡುತ್ತಾರೆ. ಅವರು ಆಫೀಸ್ನಲ್ಲಿ ಇದ್ದಾಗ ಹಠಾತ್ ಹೊಟ್ಟೆ ಉಬ್ಬಿದಂತೆ ಆಗುತ್ತದೆ. ಕೆಲವರು ಬಸ್ ಅಥವಾ ಟ್ರಾವೆಲ್ ಮಾಡುತ್ತಿರುವಾಗ ಹೊಟ್ಟೆಯಲ್ಲಿ ಅನಿಲ ತುಂಬಿ ಅಸಹನೆ ಉಂಟಾಗುತ್ತದೆ. ಕೆಲವೊಮ್ಮೆ ಹೊಟ್ಟೆ ಗಟ್ಟಿಯಾಗುತ್ತದೆ, ಹೊಟ್ಟೆ ನೋವು ಬರುತ್ತದೆ, ದುರ್ವಾಸನೆಯ ಅನಿಲ ಬರುತ್ತದೆ. ಇವೆಲ್ಲ ಸಮಸ್ಯೆಗಳು ತುಂಬಾ ಜನರಿಗೆ ಕಾಣಿಸುತ್ತಿವೆ. ಬಹಳ ಜನರು ಇದನ್ನು ಸಣ್ಣ ಸಮಸ್ಯೆ ಎಂದು ಭಾವಿಸಿ ಅಲಕ್ಷ್ಯ ಮಾಡುತ್ತಾರೆ. ಆದರೆ ನಿಜ ಹೇಳಬೇಕೆಂದರೆ ಪದೇ ಪದೇ ಹೊಟ್ಟೆಯಲ್ಲಿ ಅನಿಲ ಉಂಟಾಗುವುದು ಒಂದು ಸಂಕೇತ. ಆದರೆ ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತಿಲ್ಲ ಎಂದು ದೇಹ ಹೇಳುತ್ತಿದೆ. ಇದು ಕೇವಲ ಲಜ್ಜೆ ಪಡುವ ವಿಷಯ ಮಾತ್ರವಲ್ಲ, ಇದು ನಿಮ್ಮ ಹೊಟ್ಟೆಯ ಆರೋಗ್ಯದ ಸಮಸ್ಯೆ ಕೂಡ ಆಗಬಹುದು. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾವು 3 ಮುಖ್ಯ ವಿಷಯಗಳನ್ನು ನೋಡೋಣ. ಹೊಟ್ಟೆಯಲ್ಲಿ ಅನಿಲ ಯಾಕೆ ಉಂಟಾಗುತ್ತದೆ? ಪದೇ ಪದೇ ಹೂಸು ಬಿಡುವ ಸಮಸ್ಯೆ ಯಾಕೆ ಬರುತ್ತದೆ? ಮನೆಯಲ್ಲಿ ಇರುವ 3 ಸರಳ ವಸ್ತುಗಳಿಂದ ಈ ಸಮಸ್ಯೆಯನ್ನು ಹೇಗೆ ಕಡಿಮೆ ಮಾಡಬಹುದು? ಈ ವಿಧಾನವನ್ನು ನೀವು ಪ್ರತಿದಿನ ಅನುಸರಿಸಿದರೆ ಹೊಟ್ಟೆ ಉಬ್ಬರ, ಅನಿಲ ಸಮಸ್ಯೆ ಮತ್ತು ಅಜೀರ್ಣ ನಿಧಾನವಾಗಿ ಕಡಿಮೆಯಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೊಟ್ಟೆಯಲ್ಲಿ ಅನಿಲ ಉಂಟಾಗುವುದು ಸಹಜವೇ? ಮೊದಲು ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಹೊಟ್ಟೆಯಲ್ಲಿ ಅನಿಲ ಉಂಟಾಗುವುದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಪ್ರತಿಯೊಬ್ಬರಿಗೂ ದಿನದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅನಿಲ ಉಂಟಾಗುತ್ತದೆ. ಇದು ದೇಹದ ಸಾಮಾನ್ಯ ಕ್ರಿಯೆ. ಆದರೆ ಸಮಸ್ಯೆ ಯಾವಾಗ ಆಗುತ್ತದೆ? ಅದು ಪದೇ ಪದೇ ಆದಾಗ, ಹೊಟ್ಟೆ ತುಂಬ ಉಬ್ಬಿದಾಗ, ಹೊಟ್ಟೆ ಗಟ್ಟಿ ಆದಾಗ, ದುರ್ವಾಸನೆಯ ಅನಿಲ ಬಂದಾಗ, ಹೊಟ್ಟೆ ನೋವು ಇದ್ದಾಗ, ಈ ಲಕ್ಷಣಗಳು ಕಾಣಿಸಿದಾಗ. ಈ ಸಂದರ್ಭದಲ್ಲಿ ನಾವು ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ಪರಿಶೀಲಿಸಬೇಕು. ಗ್ಯಾಸಿನ ಸಮಸ್ಯೆಗೆ ಮುಖ್ಯ ಕಾರಣಗಳು: ತಪ್ಪಾದ ಆಹಾರ ಪದ್ಧತಿ. ಇಂದಿನ ಕಾಲದಲ್ಲಿ ಬಹಳ ಜನರು ಫಾಸ್ಟ್ ಫುಡ್, ಹೆಚ್ಚು ಎಣ್ಣೆಯ ಆಹಾರ, ಹುರಿದ ಆಹಾರ, ಹೆಚ್ಚು ಮಸಾಲೆಯ ಆಹಾರ ಇವುಗಳನ್ನು ಹೆಚ್ಚು ಸೇವಿಸುತ್ತಿದ್ದಾರೆ. ಈ ಥರದ ಆಹಾರ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆ ಸಮಯದಲ್ಲಿ ಹೊಟ್ಟೆಯಲ್ಲಿ ಅನಿಲ ಉಂಟಾಗಬಹುದು. ಬೇಗ ಬೇಗ ಊಟ ಮಾಡುವುದು. ಬಹಳ ಜನರು ಊಟ ಮಾಡುವಾಗ ಆಹಾರವನ್ನು ಸರಿಯಾಗಿ ಅಗೆಯುವುದಿಲ್ಲ. ಬೇಗ ಬೇಗ ಊಟ ಮಾಡಿದರೆ ಆಹಾರದ ಜೊತೆ ಗಾಳಿ ಕೂಡ ಹೊಟ್ಟೆಗೆ ಹೋಗುತ್ತದೆ. ಇದರಿಂದ ಹೊಟ್ಟೆಯಲ್ಲಿ ಅನಿಲ ಹೆಚ್ಚಾಗಬಹುದು. ಕಡಿಮೆ ನೀರು ಕುಡಿಯುವುದು. ದೇಹಕ್ಕೆ ಸಾಕಷ್ಟು ನೀರು ಬೇಕು. ನೀರು ಕಡಿಮೆ ಕುಡಿದರೆ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಇದರಿಂದ ಮಲಬದ್ಧತೆ, ಹೊಟ್ಟೆ ಉಬ್ಬರ, ಅನಿಲ ಇವು ಕಾಣಿಸಬಹುದು. ಫೈಬರ್ ಕೊರತೆ. ನಮ್ಮ ಆಹಾರದಲ್ಲಿ ನಾರಿನಾಂಶ ಕಡಿಮೆ ಇದ್ದರೆ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದರಿಂದ ಹೊಟ್ಟೆ ಸಮಸ್ಯೆಗಳು ಹೆಚ್ಚಾಗಬಹುದು. ಒತ್ತಡ ಮತ್ತು ಟೆನ್ಷನ್. ಒತ್ತಡ ಕೂಡ ಜೀರ್ಣಕ್ರಿಯೆಯನ್ನು ಪ್ರಭಾವಿಸುತ್ತದೆ. ಬಹಳ ಜನರಿಗೆ ಸ್ಟ್ರೆಸ್ ಇದ್ದಾಗ ಹೊಟ್ಟೆ ಸಮಸ್ಯೆಗಳು ಕಾಣಿಸುತ್ತವೆ. ಇಲ್ಲಿ ಒಂದು ಪ್ರಶ್ನೆ: ನಿಮಗೆ ಗ್ಯಾಸಿನ ಸಮಸ್ಯೆ ಬಂದಾಗ ನೀವು ಏನು ಮಾಡುತ್ತೀರಿ? ಬಹಳ ಜನರು ತಕ್ಷಣ ಗ್ಯಾಸಿನ ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತಾರೆ. ಆದರೆ ಪ್ರತಿದಿನ ಔಷಧಿ ತೆಗೆದುಕೊಳ್ಳುವುದು ಒಳ್ಳೆಯ ವಿಧಾನ ಅಲ್ಲ. ಅದರ ಬದಲು ನೈಸರ್ಗಿಕ ವಿಧಾನಗಳನ್ನು ಅನುಸರಿಸುವುದು ಉತ್ತಮ. ಅದರಲ್ಲೂ ಮನೆಯಲ್ಲಿ ಇರುವ ಕೆಲವು ಮಸಾಲೆಗಳು ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತದೆ. ಈಗ ನಾವು ನೋಡೋಣ ಅಂತಹ 3 ವಸ್ತುಗಳನ್ನು. ಗ್ಯಾಸಿನ ಸಮಸ್ಯೆಗೆ 3 ವಸ್ತುಗಳು: ಜೀರಿಗೆ, ಓಂಕಾಳು, ಸೋಂಪು. ಈ 3 ವಸ್ತುಗಳು ಜೀರ್ಣಕ್ರಿಯೆಗೆ ಸಹಾಯ. ಜೀರಿಗೆಯಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಸಂಯುಕ್ತಗಳು ಇರುತ್ತವೆ. ಇದು ಹೊಟ್ಟೆ ಉಬ್ಬರ ಕಡಿಮೆ ಮಾಡಬಹುದು, ಜೀರ್ಣಕ್ರಿಯೆ ಸುಧಾರಿಸಬಹುದು, ಅನಿಲ ಕಡಿಮೆ ಮಾಡಬಹುದು. ಓಂಕಾಳು ಜೀರ್ಣಕ್ರಿಯೆಗೆ ತುಂಬಾ ಉಪಯುಕ್ತ. ಇದು ಹೊಟ್ಟೆಯ ಅನಿಲ ಕಡಿಮೆ ಮಾಡಬಹುದು, ಹೊಟ್ಟೆ ನೋವು ಕಡಿಮೆ ಮಾಡಬಹುದು, ಜೀರ್ಣಕ್ರಿಯೆಯನ್ನು ಉತ್ತೇಜಿಸಬಹುದು. ಸೋಂಪು ಹೊಟ್ಟೆಗೆ ತಂಪು ನೀಡುತ್ತದೆ. ಇದು ಅನಿಲ ಕಡಿಮೆ ಮಾಡಬಹುದು, ಹೊಟ್ಟೆ ಉಬ್ಬರ ಕಡಿಮೆ ಮಾಡಬಹುದು, ಬಾಯಿಯ ದುರ್ವಾಸನೆ ಕಡಿಮೆ ಮಾಡಬಹುದು. ಇದನ್ನು ಹೇಗೆ ತಯಾರಿಸಬೇಕು? ಮೊದಲು 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಓಂಕಾಳು, 1 ಟೀ ಸ್ಪೂನ್ ಸೋಂಪು. ಈ 3 ವಸ್ತುಗಳನ್ನು ಒಂದು ಪ್ಯಾನ್ನಲ್ಲಿ ಹಾಕಿ ಸ್ವಲ್ಪ ಲಘುವಾಗಿ ಹುರಿಯಿರಿ. 2 ನಿಮಿಷ ಹುರಿದರೆ ಸಾಕು. ನಂತರ ಇವು ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ. ಈ ಪುಡಿಯನ್ನು ಒಂದು ಡಬ್ಬದಲ್ಲಿ ಸಂಗ್ರಹಿಸಬಹುದು. ಇದನ್ನು ಹೇಗೆ ಸೇವಿಸಬೇಕು? ಈ ಪುಡಿಯನ್ನು ಸೇವಿಸುವುದು ತುಂಬಾ ಸುಲಭ. ಪ್ರತಿದಿನ 1 ಟೀ ಸ್ಪೂನ್ ಈ ಪುಡಿಯನ್ನು ತೆಗೆದುಕೊಂಡು ಉಗುರು ಬೆಚ್ಚಗಿನ ನೀರಿನ ಜೊತೆ ತಿನ್ನಬಹುದು. ಅಥವಾ ಮಜ್ಜಿಗೆಗೆ ಹಾಕಿ ಕುಡಿಯಬಹುದು, ಬಿಸಿ ನೀರಿಗೆ ಹಾಕಿ ಕುಡಿಯಬಹುದು.
ಕೆಲವರು ಊಟ ಮಾಡಿದ ನಂತರ ಇದನ್ನು ಸೇವಿಸುವುದು ಉತ್ತಮ. ಕೆಲವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು. ನಿಯಮಿತವಾಗಿ ಕೆಲವು ದಿನ ಸೇವಿಸಿದರೆ ಹೊಟ್ಟೆ ಹಗುರವಾಗಿರುವಂತೆ ಅನಿಸಬಹುದು. ಅಜೀರ್ಣ ಸಮಸ್ಯೆ ಕೂಡ ಕಡಿಮೆಯಾಗಬಹುದು. ಇನ್ನು ಸಹಾಯ ಮಾಡುವ ಆಹಾರಗಳು. ಈ ಮನೆಮದ್ದಿನ ಜೊತೆ ಕೆಲವು ಆಹಾರಗಳನ್ನು ನಿಮ್ಮ ದಿನನಿತ್ಯ ಜೀವನದಲ್ಲಿ ಸೇರಿಸಿರಿ. ಉಗುರು ಬೆಚ್ಚಗಿನ ನೀರು. ಬಹಳ ಜನರಿಗೆ ಒಂದು ಅಭ್ಯಾಸ ಇದೆ. ದಿನವಿಡೀ ತಣ್ಣೀರು ಮಾತ್ರ ಕುಡಿಯುತ್ತಾರೆ. ಆದರೆ ಜೀರ್ಣಕ್ರಿಯೆಗೆ ಉಗುರು ಬೆಚ್ಚಗಿನ ನೀರು ತುಂಬಾ ಸಹಾಯಕ. ಬೆಳಿಗ್ಗೆ ಎದ್ದ ಕೂಡಲೇ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ಹೊಟ್ಟೆಗೆ ಬಹಳ ಒಳ್ಳೆಯದು. ಮೊಸರು ಅಥವಾ ಮಜ್ಜಿಗೆ. ಮೊಸರು ಮತ್ತು ಮಜ್ಜಿಗೆ ಪ್ರೋಬಯೋಟಿಕ್ ಆಹಾರ. ಅಂದರೆ ಇದು ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸುತ್ತದೆ. ಈ ಒಳ್ಳೆಯ ಬ್ಯಾಕ್ಟೀರಿಯಾ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತದೆ. ಆದ್ದರಿಂದ ಊಟ ಮಾಡಿದ ನಂತರ 1 ಗ್ಲಾಸ್ ಮಜ್ಜಿಗೆ ಕುಡಿಯುವುದು ತುಂಬಾ ಉತ್ತಮ. ಮಜ್ಜಿಗೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಕುಡಿಯಬಹುದು. ಪಪ್ಪಾಯಿಯಲ್ಲಿ ಪೆಪೈನ್ ಎಂಬ ಒಂದು ಎನ್ಸೈಮ್ ಇರುತ್ತದೆ. ಈ ಎನ್ಸೈಮ್ ಆಹಾರವನ್ನು ಬೇಗ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ಆದ್ದರಿಂದ ಬೆಳಿಗ್ಗೆ 100 ರಿಂದ 150 ಗ್ರಾಂ ಪಪ್ಪಾಯಿ ತಿನ್ನಬಹುದು. ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ಶುಂಠಿ ನಿಂಬೆ ನೀರು. ಶುಂಠಿ ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕ. ಇದು ಹೊಟ್ಟೆಯಲ್ಲಿ ಅನಿಲ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಂಬೆಹಣ್ಣು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಊಟದ ನಂತರ ಇದನ್ನು ನೀವು ಕುಡಿಯಬಹುದು. ಇಸಬ್ಗೋಲ್. ಕೆಲವರಿಗೆ ಮಲಬದ್ಧತೆ, ಗ್ಯಾಸಿನ ಸಮಸ್ಯೆಗೆ ಕಾರಣವಾಗಬಹುದು. ಈ ಸಂದರ್ಭದಲ್ಲಿ ಇಸಬ್ಗೋಲ್ ಬಹಳ ಸಹಾಯಕ. ರಾತ್ರಿ ಮಲಗುವ ಮೊದಲು 1 ಟೀ ಸ್ಪೂನ್ ಇಸಬ್ಗೋಲ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಕುಡಿಯಬಹುದು. ಇದು ಮಲಬದ್ಧತೆ ಕಡಿಮೆ ಮಾಡಬಹುದು, ಕರುಳನ್ನು ಸ್ವಚ್ಛಗೊಳಿಸುತ್ತದೆ, ಅನಿಲ ಸಮಸ್ಯೆ ಕಡಿಮೆ ಮಾಡುತ್ತದೆ. ತಪ್ಪಿಸಬೇಕಾದ ಕೆಲವು ಅಭ್ಯಾಸಗಳು. ಹೆಚ್ಚು ಹುರಿದ ಆಹಾರ. ಹೆಚ್ಚು ಹುರಿದ ಆಹಾರ ಜೀರ್ಣವಾಗಲು ಕಷ್ಟ. ಇವುಗಳನ್ನು ಹೆಚ್ಚಾಗಿ ಸೇವಿಸಿದರೆ ಹೊಟ್ಟೆ ಸಮಸ್ಯೆಗಳು ಹೆಚ್ಚಾಗಬಹುದು. ಹೆಚ್ಚು ತಂಪು ಪಾನೀಯ. ಕೋಲ್ಡ್ ಡ್ರಿಂಕ್ಸ್ ಮತ್ತು ಸೋಡಾ ಹೊಟ್ಟೆಯಲ್ಲಿ ಅನಿಲ ಹೆಚ್ಚಾಗಬಹುದು. ಬೇಗ ಊಟ ಮಾಡುವುದು. ಆಹಾರವನ್ನು ಸರಿಯಾಗಿ ಅಗೆಯದೆ ತಿನ್ನಬೇಡಿ. ನಿಧಾನವಾಗಿ ಅಗೆಯುತ್ತಾ ತಿನ್ನಿ. ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಊಟ ಮಾಡಿದ ತಕ್ಷಣ ಮಲಗುವುದು. ಬಹಳ ಜನರಿಗೆ ಈ ಅಭ್ಯಾಸ ಇದೆ. ಊಟ ಮಾಡಿದ ಕೂಡಲೇ ಮಲಗುತ್ತಾರೆ. ಇದು ಜೀರ್ಣಕ್ರಿಯೆಗೆ ಒಳ್ಳೆಯದಲ್ಲ. ಊಟ ಮಾಡಿದ ನಂತರ ಕನಿಷ್ಠ 10 ರಿಂದ 15 ನಿಮಿಷ ನಡೆಯುವುದು ಉತ್ತಮ. ಜೀವನ ಶೈಲಿ ಸಲಹೆಗಳು. ಹೊಟ್ಟೆಯ ಆರೋಗ್ಯಕ್ಕೆ ಕೆಲವು ಸರಳ ಅಭ್ಯಾಸಗಳು ಸಹಾಯಕ. ಯೋಗಾಸನ. ಕೆಲವು ಯೋಗಾಸನಗಳು ಪವನಮುಕ್ತಾಸನ, ವಜ್ರಾಸನ, ಕಪಾಲಭಾತಿ. ಇವು ಹೊಟ್ಟೆಯ ಅನಿಲ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಹೊಟ್ಟೆಯಲ್ಲಿ ಅನಿಲ ಮತ್ತು ಹೊಟ್ಟೆ ಉಬ್ಬರ ಸಾಮಾನ್ಯ ಸಮಸ್ಯೆಯಾಗಬಹುದು. ಆದರೆ ಅದು ಪದೇ ಪದೇ ಆಗುತ್ತಿದ್ದರೆ ಅದನ್ನು ಅಲಕ್ಷ್ಯ ಮಾಡಬೇಡಿ. ಔಷಧಿ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ನೈಸರ್ಗಿಕ ವಿಧಾನಗಳನ್ನು ಪ್ರಯತ್ನಿಸಿ. ಇಂದು ನಾವು ಹೇಳಿದ ಜೀರಿಗೆ, ಓಂಕಾಳು, ಸೋಂಪು ಈ ಸರಳ ವಿಧಾನವನ್ನು ಕೆಲವು ದಿನ ಪ್ರಯತ್ನಿಸಿ ನೋಡಿ. ಅದರ ಜೊತೆ ಸರಿಯಾದ ಆಹಾರ, ಸರಿಯಾದ ಜೀವನ ಶೈಲಿ ಅನುಸರಿಸಿದರೆ ನಿಮ್ಮ ಜೀರ್ಣಕ್ರಿಯೆ ಬಹಳ ಮಟ್ಟಿಗೆ ಸುಧಾರಿಸಬಹುದು. ಈ ವಿಡಿಯೋ ನಿಮಗೆ ಉಪಯೋಗವಾಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆರೋಗ್ಯವಾಗಿರಿ.